ಛಾಯೆ ನಮ್ಮೆಲ್ಲರೂ ಕೂಡ ಭಾಳಷ್ಟು ವಿಪರೀತವಾಗಿ ಆಗಿದೆ. ಇವತ್ತು ಇಲ್ಲಿ ಹೊರತಿಯಲ್ಲಿ ಬಂದು ಈಗ ಅನೇಕ ರೈತರು ನಾವು ಭೇಟಿಯಾದಾಗ 100% ಲಾಸು. ಅದು ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಉಳ್ಳಾಗಡ್ಡಿ, ಬಲ್ಬೆ ಅಡಿಕೆ ಇಡ್ಸೋದು ಬಲ್ಬೆ ಅಲ್ಲ, ಒಂದು ಇದು ಏನು ಸಣ್ಣದು ಒಂದು ಇದು ಹಸಿರು ಕಾಳು ಬಲ್ಬೆ ಅದಕ್ಕೆ. ಆಮೇಲೆ ಕಬ್ಬು ದುರ್ದೈವಶಾದ ಅದಕ್ಕೆ ಇನ್ಶೂರೆನ್ಸು ಇಲ್ಲ. ಅದು ಕಬ್ಬು ಕನಿಷ್ಠ ಪಕ್ಷ ಒಂದು 4 ರಿಂದ 6 ಇಂಚ್ ಆಗ್ಬೇಕು. ಅದು ಒಂದೊಂದು ಗಣಕಿ ಮತ್ತು ದಪ್ಪ ಈಗ ಒಂದು 2-3 ಇಂಚ್ 3 ಇಂಚ್ ಆಗಬೇಕು. ಅದು ಇಷ್ಟಿಷ್ಟೇ ಆಗಿದಾವು, 1 ಇಂಚ್ 2 ಇಂಚ. ಭಾಳ ಸಂಕಷ್ಟದಲ್ಲಿ ಇವತ್ತು ರೈತರು. ಸಜ್ಜಿ ತೋರಿ ನೋಡ್ರಿ, ಸಜ್ಜಿ ಏನೇ ಇರ್ಲಿಕ್ಕಂದ್ರೆ ಬೆಳಿಬೇಕಲ್ಲದ ಸಜ್ಜಿನೇ ಬೆಳೆದಿಲ್ಲ. ಅದ್ರ ಉದಾಹರಣೆ ತಗೊಂಡ್ಬಿಡ್ರಿ ನೀವು. ಒಂದೇ ಒಂದು ವಾರ ಹೇಳ್ಬೇಕಂದ್ರೆ ಸಜ್ಜಿನೇ ಬಂದಿರೋ ಉಳಿದ ಬೆಳೆ ಬರೋ ಪ್ರಶ್ನೆನೇ ಬರೋದಿಲ್ಲ. ಇಷ್ಟು ಒಂದು ತೀವ್ರತರವಾದಂಥ ಬರ ಇದೆ. ಉಷ್ಣಾಂಶ ಇವತ್ತಿನ ದಿವಸ ಮಂಡಳಿ ಏನೂ ಕೂಡ ಇವತ್ತಿನ ದಿವಸ ಇಲ್ಲ. ಸಂಪೂರ್ಣವಾಗಿ ಅದು ನೋಡಿರಲ್ಲ, ಹೆಂಗೆ ಡಸ್ಟ್ ಆದಂಗೆ ಆಗಿದೆ ಇವತ್ತಿನ ದಿವಸ, ಧೂಳು ಮಣ್ಣಾಗಿದ್ದಂಗೆ. ಹೀಗಾಗಿ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇನ್ಶೂರೆನ್ಸು ಹೊಸಲಕ್ಕಿಂತ 94,000 ಆಗಿತ್ತು, ಈ ಸಲ 2.5 ಲಕ್ಷ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ಅವ್ರದ್ದು ಕೂಡ ರೈತರ ಆಶಯ ಇದೆ. ಅದಕ್ಕೆ ಗ್ರಾಮ ಪಂಚಾಯಿತಿ ಮತ್ತು PKPS ಎರಡೂ ಕಡೆ ಮತ್ತು ಬ್ಯಾಂಕ್ಸು ಎಲ್ಲರ ಕಡೆ ಕೂತು ವಿವಿಧ ಮೂಲಗಳಲ್ಲಿ ಎಲ್ಲೆಲ್ಲೇ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ನಾವು ಸೂಚನೆ ಈಗಾಗಲೇ ಕೊಟ್ಟಿದ್ದೀನಿ. ನಿರಂತರವಾಗಿ ನಾನು ಸಭೆಗಳಂತೂ ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ಈ ಸಮಸ್ಯೆ ಎಲ್ಲ ಕಡೆಯೂ ಕೂಡ ಇದೆ. ಇಡೀ ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ. ಈ ಮಳೆ ಆಧಾರಿತ ಕೃಷಿ ಭಾಳ ಕಷ್ಟಕರವಾದಂಥದ್ದು. ಈಗ ಪಾಪ ಯುವಕ ಎಲ್ಲದನ ಹುಡುಗ ಇಲ್ಲೇದಾನ, ಇವ್ನು ನೋಡಿ ನಮ್ಗೆ ಭಾಳ ನೋವಾಕೈತಿ. ನಾವು ಯುವಕರಿಗೆ ಕೃಷಿ ಮಾಡಿರಿ ಅಂತ ನಾವು ಹೇಳ್ತೀವಿ. ಅವ ಸಾಲಿಗೆ ಬಿಟ್ಟು ಫಸ್ಟ್ ಟೈಮ್ ಬಂದ 5 ಎಕರೆದಾಗ ತೊಗರಿ ಹತ್ತಿ ಗಿತ್ತಿ ಎಲ್ಲ ಬೆಳ್ಕೊಂಡದ್ದು ಮಾಡಿದಾನ. ಬಂದ ಕೂಡಲೇ ಅವ್ನು ಪೆಟ್ಟು ಬಿದ್ದದ. ಈಗ ಇದೇನು ಅವ್ನು ನಂಬಿಕೆ ಉಳಿತದೆ ಕೃಷಿ ಮೇಲೆ ಇದು. ಹೀಗಾಗಿ ನಾವು ಹೆಚ್ಚಾಗಿ ನೀರಾವರಿಗೆ ನಾವು ಒತ್ತನ್ನು ಕೊಡಬೇಕು. ಕೆರೆ ತುಂಬುವುದಕ್ಕೆ, ಅಂತರ್ಜಲಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಬೋದು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಕ್ಯಾಬಿನೆಟ್ನಲ್ಲಿ ಇವತ್ತು ಎಲ್ಲ ಸಚಿವರು ಸಿಮಿಲರ್ ಸಮಸ್ಯೆ ಇದೆ. ನಿನ್ನೆ ನಾನು ಗುಲ್ಬರ್ಗ ಬಂದಾಗ ಅವರು ಕೂಡ ಅಲ್ಲೇ ಇದ್ದರು, ರಾಯಚೂರಿನವರು, ಯಾದಗಿರಿನವರು ಎಲ್ಲರೂ ಅದಕ್ಕೆ ಇದೇ ಪರಿಸ್ಥಿತಿ ಎಲ್ಲ ಕಡೆ ಕೂಡ ಇದೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೆ ಈಗ ಕೆರೆ ತುಂಬು ಯೋಜನೆ ಆಗಿದೆ. ಆದರೂ ಸಲ ಕೆರೆ ತುಂಬುದ್ರಾಗೂ ಕೂಡ ಭಾಳಷ್ಟು ನೀರು ಇದು ಆಗಿದೆ. ನಿನ್ನೆ ರಾತ್ರಿ ನಾವು 1 ಗಂಟೆ ತನಕ ಭೇಟಿ ಮಾಡಿದ್ದೀನಿ. ಅದಾಗಿನೂ ಕೂಡ ಹೊಡೆದಾಟ ಇವತ್ತು ಬೆಳಗ್ಗೆನೂ ಕೂಡ ನೋಡ್ತೀವಿ ಮನೆಯಲ್ಲಿ, ಅದನ್ನೇ ಕೂಡ ಇದೆ. ಇನ್ನೂ ಹೆಚ್ಚಿನ ಇದು ಆಗಬೇಕು. ಮತ್ತು 524 ಆದರೆ ಅಟ್ಲೀಸ್ಟ್ ನಮಗೆ ಒಂದು 130 TMC ನೀರು ಬರ್ತದೆ. ಅದಕ್ಕೂ ನಾವು ಹೆಚ್ಚಿನ ಒತ್ತನ್ನು ನಾವು ಎಲ್ಲರೂ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಇರಲಿ ಇವತ್ತಿನ ದಿವಸ ಆ ಒಂದು ಕೆಲಸಗಳು ಮಾಡಬೇಕು. ಇಲ್ಲಿ ನೀರಾವರಿ ಕೆಲಸಗಳು ಕೂಡ ಆಗಬೇಕು. ಇಲ್ಲಿ ಹೊರತಿ ರೇವಣ ಸಿದ್ದೇಶ್ವರ ಹೇಳಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಮ್ಮ ಏನು ಈ ಭಾಗಕ್ಕೆ ನೀರಿಲ್ಲ, ಅಲ್ಲಿ ನಿಮ್ಮ ಇದಕ್ಕೆ ಕೊರೆದು ಇವತ್ತು ಸಹ ನೀರನ್ನು ಕೆರೆ ತುಂಬ ಕೊಡಬೇಕು ಅಂಥೇಳಿ ಯಾವ ಪದ ಗಡ್ ಅದಲ್ಲ ಗುದೈತಲ್ಲಪ್ಪ, ಅದು ಕೊಳ್ಳೂರಿಗೆ ಅಂತ ಕೇಳಿದ್ದಾರೆ. ಇದೆಲ್ಲವೂ ಕೂಡ ವಿಚಾರಗಳಿದ್ದಾವೆ. ಇದೆಲ್ಲವನ್ನು ಸರ್ಕಾರದಾಗ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ಈ ಭಾಗ ಶಾಸಕರು ಅವರು ಗೊತ್ತಿರ್ತದಲ್ಲ ವಿಚಾರಗಳು, ಅವೆಲ್ಲನೂ ಕೂಡ್ಕೊಂಡು. ಮತ್ತು ಇಂಡಿ ತಾಲೂಕು ವಿಶೇಷವಾಗಿದ್ದು ಭೀಮಾ ಇದರಲ್ಲಿ ಈ ಸಲ ಕುಡಿಯೋಕೆ ನೀರಿನ ತೊಂದರೆ ಇಲ್ಲ. ಭೀಮಾ ಇಸ್ ಅ ಡೆಫಿಸಿಟ್ ರಿವರ್. ಕೃಷ್ಣಾಗತ್ತಲೆ ಸಹ ಯಾವಾಗಲೂ ಕೂಡ ಅಲ್ಲ, 3 ವರ್ಷನಾಗ ಒಂದು ವರ್ಷ ಇರ್ತದೆ, 2 ವರ್ಷ ನದಿಯಾಗ ನೀರೇ ಇರೋದಲ್ಲ. ಮಹಾರಾಷ್ಟ್ರದಿಂದ ಇವೆಲ್ಲನೂ ಕೂಡ ಅಲ್ಲಿ ಸೀನಾ ಮಾಡಿಕೊಂಡು ಇದು ಮಾಡಿಕೊಂಡು ಭಾಳಷ್ಟು ಡೆಫಿಸಿಟ್ ಇದೆ. ಅದಕ್ಕಾಗಿ ಸರ್ಕಾರ ಏನು ಮಾಡ್ತು, ಈ ಕೃಷ್ಣಾದಿಂದ ಭೀಮಾ ಕನೆಕ್ಟ್ ಮಾಡಬೇಕು ಅಂಥೇಳಿ ನಮ್ಮ ತಿಳ್ಗುಂದಿ ಎಕ್ವಾಡೆಕ್ಟು, ತಿಳ್ಗುಂದಿ ಕ್ಯಾನಲ್ ಮಾಡಿದ್ದೆ. ಅದಕ್ಕಂದ್ರೆ ಕೃಷ್ಣಾ ನದಿನ ಈ ಕಡೆ ಭೀಮಾಕ್ಕೆ ಸ್ವಲ್ಪ ಮಟ್ಟಿಗೆ ಆದರೂ ಸುತ್ತಲೂ ಸಹ ಒಂದು ಇದು ಕೊಡಬೇಕು. ಮೂಲತಃ ಭೀಮಾದಿಂದ ಇರ್ತದೆ ಮತ್ತು ರೇವಣ ಸಿದ್ದೇಶ್ವರನು ಕೂಡ ಇವತ್ತು ನಡೆದಿದೆ. ಇದೆಲ್ಲವೂ ಕೂಡ ಈ ಕೃಷ್ಣಾ ನೀರನ್ನು ಈ ಕಡೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು ಅಂಥೇಳಿ ಈಗ ಚರ್ಚೆನಿ ನೀರಾವರಿ ಒಂದು ಇದು ಮಾಡಿದ್ದು. ಅದನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಇದು ಮಾಡಿಲ್ಲ. ಕಟ್ಟಕೊಂಡವ್ರು ನಮ್ಮ ಶಾಸಕರಲ್ಲಿ ಇದು ಮಾಡ್ಕೊತಾ ಇದ್ದಾರೆ. ಅದನ್ನು ಕೂಡ ಆದರೆ ಆದರೂ ಕೂಡ ಭಾಗಶಃ ಆಗ್ತದೆ. ಅನೇಕ ಸಲ ಇಲ್ಲೇನಾಗಿದೆ, ಭೀಮಾ ನದಿ ಮೇಲೆ ನಾವು ಕುಡಿಯ ನೀರಿನ ಯೋಜನೆಗಳು ಮಾಡಿದರೂ ಕೂಡ ನೀರಿದ್ದಾಗ ಕುಡಿ ನೀರಿನ ಯೋಜನೆ, ನೀರಿಲ್ಲಾರ್ದಾಗ ಮಲ್ಟಿ ವಿಲೇಜಸ್ ಏನು ಮಾಡ್ತಾರೆ ಬೋಳಿಗಳ ಕುಡಿ ನೀರಿನ ಯೋಜನೆ, ಅದು ಕೂಡ ವಿಫಲ ಆಗಿದಾವೆ. ಇವೆಲ್ಲ ಕೂಡ ನಮ್ಮ ಮುಂದಿದೆ. ಒಟ್ಟಾರೆ ಸರ್ಕಾರ ಈ ಇವತ್ತೊಂದು ದಿವಸ ಎಲ್ಲರೂ ಕೂಡಿ ನಮ್ಮೆಲ್ಲ ಶಾಸಕರು, ಆ ಭಾಗದ ಶಾಸಕರೆಲ್ಲರೂ ಏನೇನಿದ್ದಾರೆ ಅವರೆಲ್ಲರೂ ಕೂಡಿ ಆ ಒಂದು ಇದನ್ನು ಮಾಡಿ ಒಂದು ಮೀಟಿಂಗ್ನು ಕೂಡ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಒಂದು ಸೆಷನ್ ನಡೆದಾಗ ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆಯ ಶಾಸಕರು ಎಲ್ಲರನ್ನೂ ಕರೆಸಿ ಮೀಟಿಂಗ್ ಮಾಡಿ ಒಂದು ಪರಿಹಾರ ಏನು ದೊರಕಿಸ್ಕೊಡ್ಲಿಕ್ಕೆ
ಸಾಧ್ಯ ಆಗ್ತದೆ. ರೈತರ ಜೊತೆಗಿದೆ, ರೈತರ ಕಷ್ಟ ಭಾಳ ಸತ್ಯ ಇದೆ. ಉಳ್ಳಾಗಡ್ಡಿ ಸಾಸಿವೆ ಕಾಳು ನಟ್ಟು ಉಳ್ಳಾಗಡ್ಡಿ ಬಲ್ಬೋದು, ಅಡಿಕೆ ಎಷ್ಟು ಆಗಬೇಕಾಗಿತ್ತು ಅಷ್ಟು ದಪ್ಪ ಆಗಬೇಕಾಗಿತ್ತು. ಹೀಗೆ ತೊಗರಿ ಒಣಗೋಗಿದೆ, ಹತ್ತಿ ಒಣಗೋಗಿದೆ, ಸೂರ್ಯಪಾನ ಹೋಗಿದೆ, ಕಬ್ಬು ಹೋಗಿದೆ, ಸಜ್ಜಿನೂ ಹೋಗಿದೆ. ಇದರರ್ಥ ಭಾಳ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನೋ ಅಗತ್ಯ ನೆರವನ್ನು ರಾಜ್ಯ ಸರ್ಕಾರ ಮತ್ತು ಅವಶ್ಯಕ ಬಿದ್ದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಇದು ಮಾಡಿಕೊಂಡು ಅವ್ರಿಗೆ ನೆರವಿಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ಬರ್ತೀವಿ. ಥ್ಯಾಂಕ್ ಯು. ಒಡನೆ ಎಲ್ಲನೂ ಸೈಟಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಏನು ಕರ್ನಾಟಕದಿಂದ ಅವರು ಬಂದಿಲ್ಲ, ಅವರೇ ಸೈಟ್ ಸೆಲೆಕ್ಟ್ ಮಾಡಿ ಇವತ್ತು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡೆಲ್ಲ ಇದು ಮಾಡಿದ್ದಾರೆ. ಏನು ಈಗ ಹೇಳೋಕ್ಕಾಗಲ್ಲ. ಇದು ವಿ ಆರ್ ಡೂಯಿಂಗ್ ಅ ಟೋಟಲ್ ಸ್ಟಡಿ. ಸುಮ್ಮನೆ ನಾನು ಹೇಳಿದ್ದು ಮಾಡೋಕ್ಕಾಗಲ್ಲ. ಒಂದು ತಿಳ್ಕೊಂಬಿಡ್ರಿ, ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ 100% ಲಾಸ್ ಇದ್ದಂಗೆ. 100% ಲಾಸ್, ಟೋಟಲ್ ಲಾಸ್ ಅಂತಾರೆ ಅದಕ್ಕೆ. ಟೋಟಲ್ ಲಾಸ್ ಏನು ರೀ? ಏನು ಎಗ್ರಿ ಆಗ್ತೀರಾ? ಎಲ್ಲೋ ಒಂದು ಕಡೆ ಒಂದು ಭಾಳ ಆರು, ಎಲ್ಲೋ ಒಂದು ಕಡೆ ಒಂದು 10%, 20%, ಕೆಲವು ಕಡೆ ಅದು ಕರೆಕ್ಟ್. 100% ಲಾಸೇ ಹಿಡಿಬೇಕು. ಎಲ್ಲೋ ಒಂದು ಕಡೆ ನಾವು ಮಣ್ಣು ನೋಡಿದಾಗ ಇವತ್ತಿನ ದಿವಸಕ್ಕೆ ಮತ್ತು ಅದು ನಾಳೆ ಅದನ್ನು 100% ಲಾಸ್ ಆಗ್ತದೆ. ಕೆಲವು ಕಡೆ ಲಾಸ್ಟ್ ಟೈಮ್ ನೀವು ನೋಡಿದಿರಲ್ಲ, ಒಂದು 10-20% ಕೆಲವು ಕಡೆ ಆಗ್ಯದ. 10 ಕ್ವಿಂಟಲ್ ಬರುತ್ತಿರಿಗೆ 1.5 ಕ್ವಿಂಟಲ್ ಬರ್ತಾ ಇದೆ. ಅದು 1.5 ಕ್ವಿಂಟಲ್ ಕಡಿತ ಉಳಿತದ ಇಲ್ಲ ಗೊತ್ತಿಲ್ಲಲ್ಲ. ಇದು ಆಲ್ಮೋಸ್ಟ್ ನಿಯರಿಂಗ್ ಟೋಟಲ್ ಲಾಸ್. ಕೆಲವು ಕಡೆ 80%, ಕೆಲವು ಕಡೆ 100%, 90%, 100% ಈ ರೇಷಿಯೋದಾಗ ಅದು. ಥ್ಯಾಂಕ್ ಯು. ಹಾಂ ಮಾಡ್ತೀವಿ, ಸರ್ಕಾರ ಮಾಡ್ತೀವಿ, ಸರ್ಕಾರ ನೆರವಿಗೆ ಬರ್ತೀವಿ. ರೆಡ್ನಿಂಗ್ ಆಗಿ ಅದು ಬೇರೆ ರೆಡ್ ರಾಟ್ ಅಂತ ಹೇಳಿ ಪೂರ್ತಿ ಇಟ್ ಆಗ್ಬೇಕದ. ಏನೈತಲ್ಲ ಇದು ಏನೈತಲ್ಲ ಇದು ಇಟ್ ಆಗ್ಬೇಕು. ಇದು ಇನ್ಶೂರೆನ್ಸ್ ಕಟ್ಟಕ್ಕೆ ಬರುತ್ತೆ ಸರ್. ಅದೇ ಪ್ರಾಬ್ಲಮ್. ಇದು ಏನಾರ ಮಾಡಿ ಕಂಪ್ನಿಯವರಿಗೆ ಕೇಂದ್ರ ಸರ್ಕಾರ ನಿಮ್ದಿಂದ ಆಗ್ಬೇಕು ಸರ್. ಇದು ನೀರಾವರಿ ಅಂದ್ರೆ ನಿಮ್ದಿಂದ ಆಗ್ಬೇಕು ಸರ್. ಇದು ನಮ್ಮಲ್ಲಿ ನಿಮ್ಗೆ ಓಟಿ ಪೂಜೆ ಮಾಡ್ತೀವಿ, ಮಾಡಿ ಕೊಡಿ ಸರ್. ಅದೊಂದು ಬೇಡಿಕೆ ಸರ್ ನಮಗೆ. ಅದೊಂದು ಒಟ್ಟು ಕಬ್ಬಿದ್ದು ಭಾಳ ಕಡೆ ಎಲ್ಲ ಕಡೆನೂ ಹಂಗೆ ಆಗಿದಾವು. ಎಲ್ಲ ಕಡೆ ಹಂಗೆ ಇಡೀ ಜಿಲ್ಲಾ ತುಂಬ ಈಗ ಎಲ್ಲ ಕಡೆ. ಸರ್ವೆ ನಂಬರ್ ಕೇಳ್ತಾ ಇದ್ದೀವಿ. ಯಾರಿಗೆ ಎಲ್ಲ ಓಡಾಡಿ ಹಾಕಿದೇವ್ರು, ಯಾರಿಗೆ ಯಾಕೋರು ನಾಟಿಲ್ಲ, ಒಣಗಿನ ಹೋಗೋದಿಲ್ಲ ಎಲ್ಲ ಆ ಕಡೆ ಹೋಗ್ಯವ್ರು. ಯಾಕರು ಮತ್ತೆ ನಾಟಿಲ್ರಿ. 4,000 ರೂಪಾಯಿ ಬೇರೆ ಬಾಡಿಗೆ ತೊಗೊಳೋರು ತಾಸಿಗೆ ಬಾಡಿಗೆ ರೀ 20,000 ರೂಪಾಯಿ ಲಾಗೋಡ್ ಬಂದವ ನೋಡ್ರಿ. ಒಳ್ಳೆ ಮಳೆ ಇಲ್ಲ, ಮುಂದಿನ ಬಿತ್ತಕಾರ ಮಾತಾಡ್ರಿ. ಗಿಲ್ಲಾಕೂ ಇಲ್ರಿ, ಉಳ್ಳಾಕೂ ಇಲ್ಲ, ದನಕರಿಗೆ ಹಾಕಲ್ಗೂ ಇಲ್ಲ. ಯಾರು ನೀವೇ ಬಂದಿರಿ ಸರ್, ಯಾರು ಬಂದಿಲ್ಲ. ಸತ್ತೈತಪ್ಪ. 2 ಕೆಪಿ ಹಾಕಿದ್ರು ಕಡೆಗೆ ನಾಟಿ ನೋಡಪ್ಪ. ಈಗ ಹಂಗಿಲ್ಲ, ಎಲ್ಲ ಕಡೆನೂ ಹೋಗ್ಲಕ್ಕೆ ಎಲ್ಲರಿಗೂ ಆಗುದಿಲ್ಲ. ಈಗ ನಾವು ಎಲ್ಲ ಒಂದು 8-10 ಕಡೆ ಹೋಗ್ತೀವಿ. ಹಂಗೆಲ್ಲ ಕಡೆನೂ ಇದು ಮಾಡೋದು ಆಗೋದಿಲ್ಲ. ಅದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ಒಂದೇ ನೋಡಿದ್ರು ಅಷ್ಟೇ. ಮತ್ತೆ ನೋಡಿದ್ರು ಅಷ್ಟೇ. ಎಲ್ಲಾರ್ದು ಒಟ್ಟರು ಸೇಮ್ ಐತಿ. ನಾವೆಲ್ಲ ನೋಡಿದೀವಲ್ಲ. ಎಲ್ಲರೂ ಒಂದೊಂದು ತಾಲೂಕು ನಾವು ಒಂದೊಂದು ಕಡೆ ಬಂದು ಹೋಗ್ಬೋದು. ನಿಮ್ಮ ಸಮಸ್ಯೆ ಏನೈತಿಲ್ಲ, ಅದು ಒಂದು 10,000 ಮಂದಿಗೂ ಅದೇ ಸಮಸ್ಯೆ ಐತಿ ಏನ್ರಿ. 10,000 ಮಂದಿಗೆ ಸಮಸ್ಯೆ ಏನೈತಿ ನಿಮ್ಗೆ ಹೋಯ್ತು. ತೊಗರಿ ನೋಡಿದ್ದಾರೆ. ಮಳೆ ಅದ, ನೀರಿನ ಅನುಕೂಲ ಯಾವ್ದೂ ಇಲ್ರಿ. ಕೆರೆಗೆ ಅದಾವ್ರಿ, ಕೆರೆ ಅಂತಾರೆ ಅಲ್ಲೇ ಬಬಲೇಶ್ವರದಾಗ ಅಲ್ಲಿ ಒಂದು 30 ಸೋಷಿಯಲ್ ಮೀಡಿಯಾ ನೋಡ್ತಿರ್ತೇವ್ರಿ. ನಿಮ್ಮ ಎಲ್ಲ ಅಲ್ಲಿ ರೈತರು ಏನ್ ಮಾಡ್ರಂದ್ರ ನಿಮ್ಮ ಎಲ್ಲ
ಮನಿ ಕಟ್ಕರೆ ಮನಿಗೆ ನಿಮ್ ಹೆಸರು ಇಟ್ರ ಅಂತ ಸ್ಥಿತಿ ಅದಾವ್ರಿ ನಮ್ಮಲ್ಲಿ ನೋಡ್ರಿ ಇಲ್ಲಿ ಕುಡ್ಲಿಕ್ ನೀರ್ ಇಲ್ಲ ಅಂತ ಪರಿಸ್ಥಿತಿ ನಮ್ಮಲ್ಲಿ ನೀವು ಒಂದ್ಸಲಾರಿ ಊಟ ಹಾಕಿರಿ ಸರ್, ಒಂದ್ಸಲಾರಿ ಊಟ ಮಾಡ್ತಾರೆ. ಈಗ ಹೆಂಗೋ ನೀವು ಸರ್, ಈಗ ನೀವು ಇಲ್ಲ ನೀವು ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದೀರಿ, ನಮ್ ಕ್ಷೇತ್ರಕ್ಕೂ ಏನ್ರಿ ಅನ್ಸು ಅನುದಾನ ನೀರಾವರಿಗೆ ಅನುಕೂಲ ಆಗಂತ ಏನ್ರಿ ಅನ್ಸು ಯೋಜನೆಗಳು ಮಾಡಕ್ ನಮ್ಮ ವರ್ಷ ಮನವಿ ಅದಾವ್ರಿ. ಈಗ ಅಲ್ಲಿನೂ ಕೂಡ ಮಳೆ ಆದ ನೀರಾವರಿ ಈಗ ಭೀಮಾದಾಗ ನೀರಾವರಿ ನಾವು ಕೃಷ್ಣ ಇದು ಮತ್ತು ಇಲ್ಲಿ ಹಿಂದೆ ತಲುಪಗೂ ಭೀಮಾ ನದಿ ತನಕ ನೀರಾವರಿ ಬೆಳೀತಾರಲ್ಲ. ಆದರೆ ಮಳೆ ಆಧಾರಿತ ಕೃಷಿ ದೇಶದಲ್ಲೇ ರಾಜ್ಯದಲ್ಲಿ 70% ಏನ್ರಿ ಈ ನೀರಾವರಿ ಆಗಿರೋದು 30%, 30%. ಕೆಲವು ಕಡೆ ಅದನ್ನೂ ಇಲ್ಲ, ಕಡೆ ಒಂದೊಂದು ಕಡೆಗೆ ಹೋಗ್ತದೆ. ಈಗ ಸುಮ್ ಸರ್ ಡ್ರಿಪ್ ಇರಿಗೇಷನ್ ಮಾಡ್ಬೇಕಂದ್ರೂ ನೀರಾವರಿ ಅನುಕೂಲ ಇಲ್ರಿ ನಮಗೆ. ಅಂದ್ರೆ ನಾವೇನ್ ನೀರು ಬಿಟ್ಟಿಕೆರೆ ಮಾಡೋದೇನಿಲ್ಲ. ಅಂತರ್ಜಲ ಹೆಚ್ಚಿಗೆ ಆಗಿದ್ರೆ ಅದನ್ನು ಮಾಡಕ್ ಹೋಗ್ಬೋದು. ಪಾಪ ಈಗ ನಾವೇನಂದ್ರ ಸಾಲಿ ಬಿಟ್ಕೆರೆ ಕೃಷಿ ಮಾಡಬೇಕು ಇಲ್ಲ ಅಂದ್ರೆ ಏನು ಯುವಕರಿಗೆ ಏನ್ರಿ ಸರ್ಕಾರದಿಂದ ಪ್ರೋತ್ಸಾಹ ಬರ್ತದ ಮಾಡ್ಬೇಕಂತ ನಾವು ಉದ್ದೇಶದಿಂದ ಮಾಡಿದೆವು. ಕಲಾಸ ಬೆಳೆ ಏನ್ ಹಾಕಿದೇವಲ್ಲ ನೆಲ ಬಿಟ್ಟೆ ಎದ್ದಿಲ್ಲ ಅವು ಸಸಿನೇ ಅಂತ ಸ್ಥಿತಿ ಆಗ್ಯಾವ. ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದೀರಿ, ನಮ್ಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಏನ್ ನೀರಾವರಿ ಅನುಕೂಲ ಮಾಡಿರ್ತೇಳಿ ನಮ್ದೊಂದು ಆ ಯುವಕರ ಹೊತ್ತಿಂದ ಮತ್ತೆ ಹಿರಿಯರ ಹೊತ್ತಿಂದ ಮನವಿ ಸರ್ ನಿಮ್ಗೆ. ಅಂದ್ರೆ ಎಲ್ಲ ಸಿಕ್ಕಾಬಿಟ್ಟು ಸಾವಿರಾರು ಕೋಟಿ ಗಟ್ಟಲೆ ಅನುದಾನ ಬಂದ್ರಿ ಮೊದಲು ಸರ್ಕಾರದ, ಅದೆಲ್ಲ ನೀರಾವರಿ ಏನು ಬಳಕೆ ಆಗಿಲ್ಲ ಸರ್. ನಮ್ಮಲ್ಲಿ ಒಂದು ನೀರಾವರಿ ಅನುಕೂಲ ಆದ್ರೆ ಈಗ ಮಳೆ ಮೇಲೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ರಾಜ್ಯ ಏನು ಶಕ್ತಿ ಮೇಲೆ ಎಲ್ಲ ಸರ್ಕಾರ ಸಹಾಯ ಮಾಡಲಿಕ್ಕೆ ಅದು ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೂ ಇದು ಮಾಡ್ತಾರೆ. ಇನ್ಶೂರೆನ್ಸ್ ಸ್ವಲ್ಪ ಇದ್ರಾಗ ಪಾಡಿ ಇನ್ಶೂರೆನ್ಸ್ ಇರ್ಲಿಕ್ಕೆ ಭಾಳ ಕಷ್ಟ ಐತಿ. ಆಮೇಲೆ ಕೆಲವು ಗಂಟೆ ಚೆನ್ನಾಗಿ ಬಿತ್ತನೆ ಮಾಡಿಲ್ಲ, ಇನ್ಶೂರೆನ್ಸ್ ಫಸ್ಟ್ ಇದೆ ಬರಂಗಿಲ್ಲ. ಈಗ ನಮ್ಮ ಕಡೆ ಪ್ರತಿಯೊಬ್ಬರು ಮಾಡಿದ್ರೆ ಮಾಡಬೇಕ್ರಿ. ಈಗ ಒಬ್ರು ಗುರ್ತಿದವ್ರು ಮಾಡಿದ್ರೆ ಗುರ್ತಿದ್ದವ್ರು ಯಾರು ಮಾಡಲಿ ಸರ್, 50% ಆಗಿಲ್ರಿ. ಪ್ರತಿಯೊಬ್ಬರು ಮಾಡಬೇಕ್ರಿ, ಆಗಿಲ್ಲ. ಈಗ ನೋಡ್ರಿ ಒಂದೇ ಸಲ ಅಂತೂ ಭಾಳ ಕಡಿಮೆ ಆಗಿತ್ತು. ಒಂದೇ ಸಲ ಮಳೆ ಒಂದು 17% ಆಗಿತ್ತಲ್ಲ, 17%. ಈಗ ಎರಡನೇ ಸಲ ಏನಾಗಿದೆ 87% ಆಗಿದೆ. ಎರಡು ಪ್ಯಾಕೆಟ್ರಿ ಮತ್ತೆ ಸ್ವಲ್ಪ ಖರ್ಚು ಮಾಡಿದ್ರಿ. ಈ ಪರ್ಕ ಬರೀ ಎರಡು ಎಕರೆ ರೀ, ಎರಡು ಪ್ಯಾಕೆಟ್ಗೆ ಮತ್ತೆ ಸ್ವಲ್ಪ ಖರ್ಚು ಬರೀ ಬಿತ್ತನೆ ಬೀಜಿಂದ ರೀ ಅದು ಗ್ಯಾಸಿಗೆ ಗಳೆ ಬಿಡಿದ್ರೆ ಈ ಪರ್ಕ ಆಯ್ತಪ್ಪ. ಸರ್ಕಾರದ ನೆರವು ಬರ್ತದೆ, ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತೀವಿ. ಇಲ್ಲಿ ಶಾಸಕರ ಗದ್ದಲ ಗುಂಡಿ ಹೋಗಿದ್ರಿ, ಗದ್ದಲ ಗುಂಡಿ ಇದೇ ಪರಿಸ್ಥಿತಿ ಎಲ್ಲ ಕಡೆ ಅದೇ ಹೇಳಿದ್ನಲ್ಲ ನಾನು. ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ನಿಂಗಣ ನೋಡ್ರು ತಲೆ ಭೇಟಿ ಬಂದಿದ್ರಿ. ಹೌದಾ? ಮುಂದೆ ಹಿಡಿತಾನಪ್ಪ, ಮುಂದೆ ಬಾ ನನಗೆ ಮುಂದೆ ಬಾ ಅಂದ್ರೆ ಕಬ್ಬ ಮುಂದೆ ಹೇಳ್ತಾನೆ. ಗುರ್ತಿಲ್ಲ ಈ ಸಲ ಆ ಸಲ ಬರೀ 94,000 ಜನ ಮಾಡಿದ್ರು. ಇದರ ಡಿಸ್ಟ್ರಿಬ್ಯೂಷನ್ ಶಾಸಕ ತಗೊಂಡು 2.5 ಲಕ್ಷ 1.5 ಲಕ್ಷ ಜನ ಇಲ್ಲೇ ನೋಡಿ ಗುರ್ತಿದ್ದವ್ರು ಮಾಡ್ಯಾರ ಸರ್. ಮಾಡ್ಕೊಡ್ಬೇಕಪ್ಪ ನೀನು. ಒಬ್ಬರೇ ಹೇಳ್ಬೇಕಲ್ಲ, ನೀನು ಪ್ರಚಾರ ಮಾಡಬೇಕು. ಇನ್ಶೂರೆನ್ಸ್ ಕಟ್ರಪ್ಪ ಅಂದ್ರೆ ನಮಗೆಲ್ಲ ಸಹಾಯ ಸಿಗ್ತೈತಿ. ಯಾಕಂದ್ರೆ ಸರ್ಕಾರದಿಂದ ಎಷ್ಟು ಕೊಡ್ತಾರೆ, ಸರ್ಕಾರ ಕೊಡೋದು ಅದು NDRF STF ಭಾಳ ಕಡಿಮೆ ಐತದ. ಏನ್ರಿ ಏನು ನಿಮ್ಮ ಬೀಜದ ಮತ್ತು ಗೊಬ್ಬರದ ಕಿಮ್ಮತ್ ಆಗಲ್ಲ. ಅದು 2 ಹೆಕ್ಟರ್ ಅಷ್ಟ, 2 ಹೆಕ್ಟರ್ಗಿಂತ ಮ್ಯಾಲೆ ಕೊಡೋದಿಲ್ಲ ಏನ್ರಿ. ಅದಕ್ಕೆ ನೀವೇ ನೋಡ್ಬೇಕು, ಇನ್ಶೂರೆನ್ಸ್ ಕಡ್ಡಾಯವಾಗಿ ಎಲ್ಲರಿಗೂ ಮಾಡಿಸ್ಬೇಕು. 2.5 ಲಕ್ಷ ಮಾಡ್ಯಾರ, ಮುಂದಿನ 5 ಲಕ್ಷ ಆಗುತ್ತೆ. ಡಿಸಿ ಸಾಹೇಬ್ ಟಾರ್ಗೆಟ್ ಶುಡ್ ಬಿ ನೆಕ್ಸ್ಟ್ ಟೈಮ್ 90%. ಶಾರ್ಟ್ ಡ್ಯೂರೇಷನ್ ಬಂದು ಮತ್ತೆ ಮತ್ತೊಂದು ಬೆಳಗ್ಗೆ ಹೋಗ್ಬೇಕಾಗಿತ್ತು. ಅದು 3 ಗುಣ ಕೂಡ ಒಂದೇ ಆಗ್ಬೇಕಾಗಿತ್ತು. ದಪ್ಪನು ಏನಾಗಿದೆ ಅಂದ್ರೆ ಕಬ್ಬಿಗೆ ಇನ್ಶೂರೆನ್ಸ್ ಇಲ್ಲ, ಅದೇ ಒಂದು ಸಮಸ್ಯೆ. ಉಳಿದ ತೊಗರಿ ಗಿಗರಿ ಇವರೆಲ್ಲ ಕಾಯಕ್ ಹಾಕಾರ, ಕಬ್ಬಿನವ್ರಿಗೆ ಇನ್ಶೂರೆನ್ಸ್ ಇಲ್ಲ. ಕೇಂದ್ರ ಸರ್ಕಾರ ಒತ್ತಾಯ ಮಾಡೋದು, ಅದು ಅವ್ರು ನಿಗದಿ ಮಾಡೋರು, ಅವರು ಕೇಂದ್ರ ಸರ್ಕಾರದವರು ಅವ್ರಿಗೆ ಒತ್ತಾಯ ಮಾಡುವಂತ ಮುಖ್ಯಮಂತ್ರಿ ಕಡೆ ಸರಿಯಾಗಿ ಅದಕ್ಕೆ ಮಾಹಿತಿ ಕೊಡಲಾರ್ದು ನಮ್ಗೆ ಯಾವ ಇನ್ಶೂರೆನ್ಸು ಬಂದಿಲ್ಲ. ಮತ್ತು ಇನ್ನೊಂದು ಅಂದರೆ ಎಲ್ಲ ಗ್ರಾಮ ಪಂಚಾಯತಿಗೆ DC ಅವರು ನೀವು ಅವರಿಗೆಲ್ಲ ಗ್ರಾಮ ಪಂಚಾಯತಿ ಇದಕ್ಕೆ ಕರೆಸಿ PDO ಯಾರು ಅವ್ರ ಅಧಿಕಾರಿಗೆ ಇರ್ತಾರೆ, ನಿಮ್ಮ ಗ್ರಾಮ ಪಂಚಾಯತಿಗೆ ಏನು ಲಾಸ್ ಆಗ್ಯದ
ಅದೊಂದು ಸ್ವಲ್ಪ ಕಂಪಲ್ಸರಿ ಎಲ್ಲ ಈಗ ನಮ್ಮ 75-80% ಲಾಸ್ ಆಗ್ಯಾವ್ರಿ. ಲಾಸ್ಟ್ ಟೈಮ್ ಸೀಸನ್ ಅಡ್ವಾನ್ಸ್ ಅಂತ ಎಲ್ಲ ತೊಗರಿ ಇನ್ಶೂರೆನ್ಸ್ ಮಾಡೋರಿಗೆ ಕೊಟ್ಟಿಲ್ಲ ಸರ್ ನಮಗೆ ಬಂದೇ ಇಲ್ರಿ. 8% ಬಂದವ್ರಿ, 5%, 10% ಫುಲ್ ಲಾಸ್ ಆಗ್ಯಾವ ನಮ್ಮ. ಮಿಡ್ ಸೀಸನ್ ಅಡ್ವಾನ್ಸಿಟಿ ಮಾಡಿದವ್ರಿಗೆ ತೊಗರಿ ಹತ್ತಿ ಎಲ್ಲರಿಗೂ 25% ಕೊಟ್ಟಿದ್ದಾರೆ. ಆಮೇಲೆ ತೊಗರಿದು ಫೈನಲ್ ಕ್ಲೇಮು ನಮ್ಮ ತಾಲೂಕಿಗೆ 27 ಕೊಟ್ಟರು ಬಂದ ಸರ್ 9,992. ಆಯ್ತು, ಈಗ ಇಂಥ ಎಲ್ಲೋ ಕಡೆ ಒಂದು ಕಡೆ ಅನ್ಯಾಯ ಅಂತ ತಿಳ್ಕೊಡ್ರಿ. ಸಂಘದ ಬರ್ಕೋದು ಕೇಸ್ ಬರ್ಕೋದು. ನಾನು ರಾಜ್ಕುಮಾರ್ ನೀವು ಅವ್ರಿಗೆ ಹೋಗಿ ಒಂದು ಸ್ವಲ್ಪ ಬಿಟ್ಟು ನೀವು ಭೇಟಿ ಹೋಗ್ರಿ ಅವ್ರಿಗೆ. ಒಟ್ಟಾರೆ ಒಂದು ಹೇಳ್ತೀನಿ, ಎಲ್ಲ ರೈತರು ಬರಲ್ಲ, ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಮಂತ್ರಿಗಳಿಗೆ ಮತ್ತು ಅವಶ್ಯವಿದ್ದಾಗ ಕೇಂದ್ರ ಸರ್ಕಾರಕ್ಕೆ ಕೂಡ ನಾನು ರಾಜ್ಯ ಶಾಸಕರು ನಾವು ಎಲ್ಲರೂ ಕೂಡಿ ನಿಮಗೆ ನ್ಯಾಯ ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ರಾಜಕಾರಣಿಗಳು ಇನ್ಶೂರೆನ್ಸ್ ಕೂಡ ನಾವೇನು